ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನ ರಹಸ್ಯದ ಬಗ್ಗೆ ನಿಮಗೆ ಬಹಳ ಕುತೂಹಲ ಇತ್ತು, ಕೆಲವೊಂದಷ್ಟು ಪ್ರಶ್ನೆಗಳಿದ್ವು. ಈ ಪ್ರಕರಣ ಏನಾಗತ್ತೆ? ನಿಜವಾಗ್ಲೂ ಎಲ್ಲರೂ ಸೇರಿಬಿಟ್ಟು ಈ ಪ್ರಕರಣವನ್ನು ಮುಚ್ಚಿ ಹಾಕಿಬಿಡ್ತಾರಾ? ಅದೆಷ್ಟೋ ನೊಂದ ಹೆಣ್ಣು ಮಕ್ಕಳಿಗೆ ಕೊನೆಗೂ ನ್ಯಾಯ ಸಿಗೋದಿಲ್ವಾ? ನಾವೆಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ? ಹೀಗೆ ಕೆಲವರಿಗೆ ಸಿಟ್ಟು ಬರ್ತಾ ಇತ್ತು, ಇನ್ನು ಕೆಲವರಿಗೆ ಹತಾಶೆ ಕಾಡ್ತಾ ಇತ್ತು. ಇದೆಲ್ಲದರ ನಡುವೆ ಒಂದು ಸಣ್ಣ ಗೆಲುವು ಸಿಕ್ಕಿದೆ. ಅದೇನು ಕೇಳಿದ್ರೆ, ಸರ್ಕಾರ SITಯನ್ನು ರಚನೆ ಮಾಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿ ಆದೇಶವನ್ನು ಹೊರಡಿಸಿದೆ. ಮಿತ್ರರೇ, ಇಲ್ಲಿ ಕೇವಲ SITಯನ್ನು ಮಾತ್ರ ಸರ್ಕಾರ ರಚನೆ ಮಾಡಿ ಆದೇಶ ಮಾಡಿದ್ರೆ ಇದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರಲಿಲ್ಲ. ಯಾಕೆಂದರೆ ಇಂತಹ SITಗಳನ್ನು ರಾಜ್ಯ ಅದೆಷ್ಟೋ ನೋಡ್ಬಿಟ್ಟಿದೆ. ಪ್ರತಿ ಬಾರಿ ಇಂತಹ ಏನೋ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಸರ್ಕಾರ ತೇಪೆ ಹಚ್ಚೋದಕ್ಕಾದರೂ ಒಂದು SITಯನ್ನು ಮಾಡುತ್ತೆ. ಸರ್ಕಾರಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಗಮನ ಕೊಟ್ಟು SITಯನ್ನು ರಚನೆ ಮಾಡುತ್ತೆ. ನಮ್ಗೆ ಆ SIT ರಚನೆ ಆಗ್ತಿದ್ದಂತೆ ಒಂದು ಸ್ಪಷ್ಟ ಆಗಿರುತ್ತೆ, ಇದರಲ್ಲೇನೋ ಔಟ್ಕಮ್ ಬರುತ್ತೆ ಇಲ್ಲ ಅನ್ನುವಂಥದ್ದು. ಈ ಬಾರಿಯೂ ಕೂಡ ಈ ನೇತ್ರಾವತಿ ತಪ್ಪಲಿನ ರಹಸ್ಯದ ಕುರಿತಾಗಿ ಸರ್ಕಾರ ಏನು SITಯನ್ನು ರಚನೆ ಮಾಡಿದೆಯಲ್ಲ, ಈ ಸಂದರ್ಭದಲ್ಲಿ ಒಂದು ಸಣ್ಣ ಭರವಸೆ ಮೂಡಿದೆ. ಸರ್ಕಾರ ನಿಜವಾಗ್ಲೂ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ. ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳಂತೂ ಕೈ ಹಾಕಿಲ್ಲ ಅನ್ನುವಂತಹ ಒಂದು ಸಣ್ಣ ಭರವಸೆ ಮೂಡೋದಕ್ಕೆ ಶುರುವಾಗಿದೆ. ಮಿತ್ರರೇ, ನಮ್ಮ ವ್ಯವಸ್ಥೆಯಲ್ಲಿ ನಾವು ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೂ ಆ ಭರವಸೆ ಅಂತೂ ಮೂಡಿದೆ. ಅದಕ್ಕೆ ಕಾರಣ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಈ SIT ಹೇಗೆ ಕೆಲಸ ಮಾಡುತ್ತೆ, ಯಾರ್ಯಾರಿದ್ದಾರೆ ಆ ಟೀಮ್ನಲ್ಲಿ, ನಿಜವಾಗ್ಲೂ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ, ಇದೆಲ್ಲದರ ಬಗ್ಗೆ ಚಿಕ್ಕದಾಗಿ ವಿವರಿಸ್ತೀನಿ. ಇದೆಲ್ಲದರ ನಡುವೆ ಕೇರಳದ ಸಂಸದರೊಬ್ಬರು ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. NIA ಮೂಲಕ ತನಿಖೆ ಮಾಡಿಸಿ, ಕರ್ನಾಟಕ ಸರ್ಕಾರ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ, ನಮಗೆ ಯಾವುದೇ ನಂಬಿಕೆ ಉಳಿದಿಲ್ಲ, ಇದು ಸಣ್ಣ ವಿಚಾರ ಅಲ್ಲ, ಹೀಗಂತ ಕೇರಳದ ಎಡಪಕ್ಷದ ಸಂಸದ ಒಬ್ಬ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ SITಯನ್ನು ಸರ್ಕಾರ ರಚನೆ ಮಾಡಿದೆ. ಈ ಪತ್ರದ ಮೂಲಕ ಇನ್ನೊಂದು ಡೌಟ್ ಏನು ಶುರುವಾಗಿದೆ ಕೇಳಿದ್ರೆ, ಹಾಗಾದರೆ NIA ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗುತ್ತಾ? ಈ ಪ್ರಶ್ನೆಯೂ ಕೂಡ ಮೂಡಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನ ರಹಸ್ಯ ಏನಿದೆ, ಈ ಪ್ರಕರಣದ ಕುರಿತಾಗಿ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಕಷ್ಟು ಆಕ್ರೋಶ ಇದೆ. ಯಾಕೆಂದ್ರೆ ಈ ಪ್ರಕರಣ ಸಾಗ್ತಾ ಇರುವಂತಹ ದಿಕ್ಕಿದೆಯಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸೋದಕ್ಕೆ ಶುರುವಾಗಿದೆ. ಕಾನೂನು ಪಂಡಿತರನ್ನ ಬಿಟ್ಟಾಕಿ ಸಾಮಾನ್ಯ ಪ್ರಜೆಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಇಲ್ಲೇನೋ ಮುಚ್ಚಿಡ್ತಾ ಇದ್ದಾರೆ, ಇಲ್ಲೇನೋ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ, ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆ, ಹೀಗಂತ ಅನಿಸೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪ್ರಕರಣ ಆರಂಭದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದು ಜೂನ್ 22ನೇ ತಾರೀಕು. ಇಬ್ಬರು ವಕೀಲರ ಲೆಟರ್ ಹೆಡ್ ನಲ್ಲಿ ಒಂದು ಪತ್ರ ವೈರಲ್ ಆಗಿತ್ತು. ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದಂತಹ 100 ಶವಗಳನ್ನು ಹೂತಂತಹ ಒಬ್ಬ ವ್ಯಕ್ತಿ ಸರೆಂಡರ್ ಆಗೋದಕ್ಕೆ ಸಿದ್ಧನಾಗಿದ್ದಾನೆ, ಹೀಗೊಂದು ಲೆಟರ್ ವೈರಲ್ ಆಗಿತ್ತು. ಇದು ಸಣ್ಣ ಪುಟ್ಟ ವಿಚಾರ ಆಗಿರಲಿಲ್ಲ. ಒಂದು ಸಭ್ಯ ಸಮಾಜ ಇದನ್ನ ಅರಗಿಸಿಕೊಳ್ಳೋದು ಕೂಡ ಕಷ್ಟ ಆಗುವಂತಹ ವಿಚಾರ ಇದಾಗಿತ್ತು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗಬೇಕಾಗಿತ್ತು. ಆ ವಕೀಲರನ್ನ ಕರೆಸಿ ಮಾತನಾಡುವಂತಹ ಪ್ರಯತ್ನವನ್ನಾದರೂ ಮಾಡಬೇಕಾಗಿತ್ತು. ಬಿಟ್ಟಾಕಿ ಅಷ್ಟೆಲ್ಲ ಉತ್ಸಾಹವನ್ನ ನಮ್ಮ ಪೊಲೀಸರು ತೋರಿಸ್ತಾರೆ ಅಂತ ನಾವೇನಾದ್ರೂ ನಿರೀಕ್ಷೆ ಇಟ್ಕೊಂಡ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಫೈನಲಿ ಜುಲೈ 3ನೇ ತಾರೀಕು ಈ ವಿಚಾರವಾಗಿ ದೂರು ದಾಖಲಾಗತ್ತೆ. ಜುಲೈ 4ನೇ ತಾರೀಕು FIR ಕೂಡ ಆಗತ್ತೆ. ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ BNS 183 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸ್ತಾನೆ. ಮಿತ್ರರೇ, ಇಷ್ಟಾದ ಬಳಿಕವಾದರೂ ನಮ್ಮ ಪೊಲೀಸರು ಸ್ವಲ್ಪ ಉತ್ಸಾಹವನ್ನು ತೋರಿಸಬೇಕಾಗಿತ್ತು. ಆದರೆ ಅದು ಯಾವ ಕಾರಣದ ಶಕ್ತಿ ಅವರ ಕೈ ಕಟ್ಟಾಕಿತ್ತೋ ನನಗಂತೂ ಗೊತ್ತಿಲ್ಲ. ಪೊಲೀಸರಿಗೆ ಯಾವುದೇ ಉತ್ಸಾಹ ಇರಲಿಲ್ಲ. ಒಂದು ಕಡೆ ದಕ್ಷಿಣ ಕನ್ನಡ SPಯ ಹೇಳಿಕೆ, ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ, ಒಂದಕ್ಕೊಂದಕ್ಕೆ ತಾಳೆ ಮಾಡಿ ನೋಡಿದ್ರೆ ಪ್ರಕರಣ ಇನ್ನೇನು ಮುಂದುವರಿಯೋದಿಲ್ಲಪ್ಪ, ಮುಚ್ಚೆ ಹೋಗ್ಬಿಡ್ತು ಅನ್ನುವಂಥ ಹತಾಶೆ ಭಾವನೆ ಕಾಡೋದಕ್ಕೆ ಶುರುವಾಗಿತ್ತು. ಆದರೆ ಮಿತ್ರರೇ, ಕರ್ನಾಟಕದವರು ಬಿಡಬೇಕಲ್ಲ, ಈ ಪ್ರಕರಣದಲ್ಲಿ ನಿರಂತರವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು. ಪ್ರತಿನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾದಂತಹ ಚರ್ಚೆ ಶುರುವಾಯಿತು. ಅನೇಕ ಹೋರಾಟಗಾರರು ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು. ಯಾವ CM ಎತ್ತು ಕರು ಹಾಕುತ್ತೆ ಅಂತ ಕೊಟ್ಟಿಗೆ ಕಟ್ಟಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳಿದ್ರು. ಈಗ ಅದೇ CM SITಯನ್ನು ರಚನೆ ಮಾಡಿದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಇದು ಕರ್ನಾಟಕದ ಪ್ರತಿಯೊಬ್ಬ ಹೋರಾಟಗಾರರ ಫಲ ಅಂತ. ಮಿತ್ರರೇ, ಕೇವಲ SITಯನ್ನು ಸರ್ಕಾರ ರಚನೆ ಮಾಡಿದ್ರೆ ನಾವಿಷ್ಟು ಖುಷಿ ಪಡಬೇಕಾಗಿರಲಿಲ್ಲ. ಆ SITಯಲ್ಲಿರುವಂತಹ ಅಧಿಕಾರಿಗಳು ನಮಗೊಂದು ಸಣ್ಣ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಾಕ್ಷಿದಾರರ ಪರವಾದಂತಹ ವಕೀಲರೇ ಕೇಳ್ಕೊಂಡಿದ್ರು, ನಮಗೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ SIT ರಚನೆ ಮಾಡಿ ಅಂತ. ಸರ್ಕಾರ ಈಗ ಅದಕ್ಕೆ ಬೆಲೆ ಕೊಟ್ಟಿದೆ. ಪ್ರಣವ್ ಮೊಹಂತಿ ADGP ಲೆವೆಲ್ನ IPS ಅಧಿಕಾರಿ, ಅವರ ಜೊತೆಗೆ DIGP ಆಗಿರುವಂತಹ ಅನುಚೇತ್ ಅವರನ್ನ ಕೂಡ ಈ SITಗೆ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ IPS ಅಧಿಕಾರಿಗಳಾದಂತಹ ಸೌಮ್ಯಲತಾ, ಜಿತೇಂದ್ರ ಕುಮಾರ್ ದಯಾಮ ಇವರನ್ನೂ ಕೂಡ SITಗೆ ನೇಮಿಸಲಾಗಿದೆ. ಅಂದ್ರೆ 4 ಹಿರಿಯ ಅಧಿಕಾರಿಗಳನ್ನ ಈ SITಗೆ ನೇಮಕ ಮಾಡಲಾಗಿದೆ. ಮಿತ್ರರೇ, ಸಾಮಾನ್ಯವಾಗಿ ಪತ್ರಕರ್ತರಿಗೆ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಬಹುದು, ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಇಲ್ವಾ ಅನ್ನುವಂಥದ್ದು
ಈ SIT ರಚನೆ ಆದಂತಹ ಸಂದರ್ಭದಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕೆ ಕೇಳಿದ್ರೆ ನಮ್ಮ ರಾಜ್ಯದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಪೊಲೀಸರಲ್ಲಿ 2 ವಿಧ ಇದೆ. ನಾನಿಲ್ಲಿ ಕರಪ್ಟ್ ಅಥವಾ ನಾನ್ ಕರಪ್ಟ್ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಪೊಲೀಸರಲ್ಲಿ ರಾಜಿಯಾಗುವಂತಹ ಪೊಲೀಸರು, ರಾಜಿಯಾಗದೆ ಯಾವುದೇ ಮುಲಾಜಿಗೊಳಗಾಗದೆ ಕೆಲಸ ಮಾಡುವಂತಹ ಪೊಲೀಸರು, ಈ ರೀತಿಯಾದಂತಹ 2 ವಿಧಗಳಿದಾವೆ. ಕೆಲ ಪೊಲೀಸರು ಏನ್ ಮಾಡ್ತಾರೆ, ಯಾರದೋ ಒತ್ತಡ ಬಂತ, ಆ ಪ್ರಕರಣದಲ್ಲಿ ಯಾರು ಏನ್ ಹೇಳ್ತಾರೋ ಹಾಗೆ ಆ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅಂತಹ ಅಧಿಕಾರಿಗಳನ್ನು ನೇಮಕ ಮಾಡಿದಂತಹ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊದಲೇ ಸೂಟಿರುತ್ತೆ, ಈ ಪ್ರಕರಣ ಹೀಗೆ ಸಾಗಬಿಡುತ್ತೆ, ಇದೇನು ತಾರ್ಕಿಕ ಅಂತ್ಯವನ್ನು ಕಾಣೋದಿಲ್ಲ, ಕೇವಲ ಜನರ ಕಣ್ಣೊರೆಸೋದಕ್ಕೋಸ್ಕರವಾಗಿ ಸರ್ಕಾರ ಈ ರೀತಿಯ ಒಂದು ತೀರ್ಮಾನವನ್ನು ಕೈಗೊಂಡಿದೆ, ಈ SIT ಫಾರ್ಮ್ ಆಗಿದೆ ಅಂತ ಅನಿಸೋದಕ್ಕೆ ಶುರುವಾಗಿರುತ್ತೆ. ಅದೇ ಮಿತ್ರರೇ, SIT ರಚನೆ ಆದಂತಹ ಸಂದರ್ಭದಲ್ಲಿ ಕೆಲವು ಹೆಸರುಗಳು ಬಂದಿದ್ದೆ ಆದ್ರೆ ಇಲ್ಲ, ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ, ಈ ಪ್ರಕರಣದಲ್ಲಿ 4 ಜನ ಸಿಕ್ಕಾಕೊಂಬಹುದು, ಒಂದು ನ್ಯಾಯ ಸಿಗುತ್ತೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇವತ್ತು ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನ ರಹಸ್ಯದ ಕುರಿತಾಗಿ ಸರ್ಕಾರ ಏನು SIT ರಚನೆ ಮಾಡಿದೆಯಲ್ಲ, ಈ SITಯಲ್ಲೂ ಕೂಡ ಅಂತಹ ಖಡಕ್ ಅಧಿಕಾರಿಗಳಿದ್ದಾರೆ. ಈ SITಯಲ್ಲಿರುವಂತಹ 4 ಜನರು ಕೂಡ ಒಳ್ಳೆಯ ಅಧಿಕಾರಿಗಳೇ. ಅದರಲ್ಲಿ ಪರ್ಸನಲ್ ಆಗಿ ಈ ಅನುಚೇತ್ ಅವರ ಬಗ್ಗೆ ನನಗೆ ವಿಶೇಷವಾದಂತಹ ಅಭಿಮಾನ ಇದೆ. ಅವರು ಬೆಂಗಳೂರಿನಲ್ಲಿ DCP ಆಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲ ಪ್ರಕರಣಗಳ ವಿಚಾರದಲ್ಲಿ ಅವರು ನಡೆದುಕೊಳ್ಳುವಂತಹ ರೀತಿ, ಯಾವುದೇ ಒತ್ತಡಗಳಿಗೆ ಮಣಿಯದೆ ಅವರು ಕೆಲಸ ಮಾಡುವಂತಹ ಅವರ ಪ್ರವೃತ್ತಿ, ಇದೆಲ್ಲವನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಜೊತೆಗೆ ಪ್ರಣವ್ ಮೊಹಂತಿ ಅವರು ಕೂಡ ಬಹಳ ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ಇಟ್ಕೊಂಡಂತಹ ಸೀನಿಯರ್ ಅಧಿಕಾರಿ. ಜೊತೆಗೆ IPS ಅಧಿಕಾರಿಗಳಾದಂತಹ ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಕೂಡ ಈ SITಯಲ್ಲಿದ್ದಾರೆ. ಹೀಗಾಗಿ ಮಿತ್ರರೇ, ಈ SIT ಈ ಪ್ರಕರಣದಲ್ಲಿ ಒಂದು ನ್ಯಾಯ ಕೊಡಿಸುವಂತಹ ಸಾಮರ್ಥ್ಯ ಇರುವಂತಹ SIT ಅಂತ ನನಗನಿಸೋದಕ್ಕೆ ಶುರುವಾಗಿದೆ. ಆದರೆ ನಿಮಗೆ ನೆನಪಿರಲಿ ಮಿತ್ರರೇ, ಇದಿಷ್ಟಿದ್ದ ಮಾತ್ರಕ್ಕೆ ಎಲ್ಲವೂ ಸರಿಯಾಗಿ ಆಗಬಿಡುತ್ತೆ, ನ್ಯಾಯ ಸಿಕ್ಕೇ ಬಿಡುತ್ತೆ, ತಪ್ಪಿತಸ್ಥನಿಗೆ ಶಿಕ್ಷೆ ಆಗೇ ಬಿಡುತ್ತೆ, ಎಲ್ಲ ಸತ್ಯ ಹೊರಗೆ ಬಂದೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಮ್ಮ ಈ ವ್ಯವಸ್ಥೆಯಲ್ಲಿ, ಅಂದರೆ ಈ ಕೆಟ್ಟ ವ್ಯವಸ್ಥೆಯಲ್ಲಿ ಒಬ್ಬ ಚಾಪೆ ಕೆಳಗೆ ನುಸಿದ್ರೆ ಇನ್ನೊಬ್ಬ ರಂಗೋಲಿ ಕೆಳಗೆ ತೂರುವವನು ಕೂಡ ಇರ್ತಾನೆ. ಅದೇನೇ ಇರಲಿ, ಒಂದು ಹೋಪನ್ ಅಂತೂ ಇಟ್ಕೊಳ್ಳೋಣ. ಯಾಕೆ ಕೇಳಿದ್ರೆ, ಕಳೆದ 15 ದಿನದಿಂದ ಬಹಳ ನಿರಾಸೆ ಕಾಡ್ತಾ ಇತ್ತು. ಫೈನಲಿ ಸರ್ಕಾರ ಒಂದೇನೋ ಆದೇಶ ಮಾಡಿದೆಯಲ್ಲ, ಸ್ವಲ್ಪ ಖುಷಿ ಪಡೋಣ. ಹಾಗಾದರೆ ಸರ್ಕಾರ ಯಾಕೆ ಈಗ ನಿರ್ಧಾರ ಮಾಡಿತು? ಮೊದಲೇ ಮಾಡಬಹುದಿತ್ತಲ್ಲ. ಮೊನ್ನೆ CM ಬಳಿಯಲ್ಲಿ ಪತ್ರಕರ್ತರು ಕೇಳದಂತಹ ಸಂದರ್ಭದಲ್ಲಿ ಎತ್ತು ಕರು ಹಾಕುತ್ತೆ ಅಂತ ಕೊಟ್ಟಿಗೆ ಕಟ್ಟೋದಕ್ಕಾಗತ್ತಾ ಅಂತ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ರಲ್ಲ. ಈಗ ದಿಢೀರಂತ SIT ರಚನೆ ಆಗೋದಕ್ಕೆ ಏನು ಕಾರಣ? ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪ್ರಕರಣ ಕೈ ಮೀರ್ತಾ ಇರುವಂತದ್ದು ಸರ್ಕಾರಕ್ಕೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಅದು ಹೇಗೆ ಕೇಳಿದ್ರೆ, ಕೇರಳದ ಒಬ್ಬ ಸಂಸದ ದೇಶದ ಗೃಹ ಮಂತ್ರಿ ಅಮಿತ್ ಶಾಗೆ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ಒಬ್ಬ ಸ್ವಚ್ಛತಾ ಕರ್ಮಿ ನನ್ನ ಕಾರ್ಯಾವಧಿಯಲ್ಲಿ 100 ರೇಪ್ಗೆ ಒಳಗಾದಂತಹ ಹೆಣ್ಣು ಮಕ್ಕಳ ಶವವನ್ನ ಹೂತಾಕಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ ಸರೆಂಡರ್ ಆಗೋದಕ್ಕೆ ಬಂದಿದ್ದಾನೆ. ಪ್ರಕರಣ ಬಹಳ ಗಂಭೀರ ಸ್ವರೂಪದ್ದಾಗಿದೆ. ಆದರೆ ಅಲ್ಲಿನ ರಾಜ್ಯ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರು SIT ರಚನೆ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೇನೋ ನ್ಯಾಯ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿಬಿಟ್ಟು NIA ಮೂಲಕವಾಗಿ ತನಿಖೆ ಮಾಡಿಸಬೇಕು ಅಂತ ಹೇಳಿ ಕೇರಳದ CPIನ ಸಂಸದನಾದಂತಹ P ಸಂತೋಷ್ ಕುಮಾರ್ ಅಮಿತ್ ಶಾಗೆ ಒಂದು ಪತ್ರ ಬರೀತಾರೆ. ಈ ಪತ್ರ ಇವತ್ತು ಮಾಧ್ಯಮಗಳಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ಸಹಜವಾಗಿ ರಾಜ್ಯ ಸರ್ಕಾರವನ್ನ ತೀವ್ರವಾಗಿ ಒತ್ತಡಕ್ಕೊಳಗಾಗುವಂತೆ ಮಾಡುತ್ತೆ. ಯಾಕೆ ಹೇಳ್ತೀನಿ ಕೇಳಿ. ಒಂದು ವೇಳೆ ಈ ಪ್ರಕರಣದಲ್ಲಿ NIA ಎಂಟ್ರಿ ಆಯ್ತು ಅಂತಾದ್ರೆ ರಾಜ್ಯ ಸರ್ಕಾರಕ್ಕೆ ಅದು ಹಿನ್ನಡೆ. ಅದು ಅಲ್ಲದೆ ಮಿತ್ರರೇ, NIA ಎಂಟ್ರಿ ಆಗೋದು ಒಂದು ಭಾಗ. NIA ತನಿಖೆ ವೇಳೆ ಸಾಕ್ಷಿಗಳು ಸಿಕ್ಕಿದ್ದೆ ಆದ್ರೆ, ಅಂದ್ರೆ 100 ಶವಗಳನ್ನ ಹೊರತೆಗೆಯೋದಕ್ಕೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗಿದ್ದೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಮುಖವೇ ಇರೋದಿಲ್ಲ. ಯಾಕೆ ಕೇಳಿದ್ರೆ, ರಾಜ್ಯ ಸರ್ಕಾರ ಇದರಲ್ಲಿ ಯಾವುದೇ ಇಂಟ್ರೆಸ್ಟ್ ಅನ್ನ ಇಷ್ಟು ದಿನ ತೋರಿಸಿರ್ಲಿಲ್ಲ. ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅವರ ಹಾವಭಾವ ಹೇಗಿತ್ತು ಅಂತ ನೀವೇ ನೋಡಿದಿರಿ. ಇದೊಂದು ತೀವ್ರತೆ ಇದ್ದಂತಹ ಪ್ರಕರಣ ಅಂತ ಅವರಿಗೆ ಅನಿಸೇ ಇಲ್ಲ. ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 100 ಶವಗಳನ್ನು ಹೂತಾಕಿದ್ದೀನಿ, ಅವೆಲ್ಲವೂ ಕೂಡ ಮಹಿಳೆಯರದ್ದು ರೇಪ್ ಆದಂತಹ ಶವಗಳು, ನನಗೀಗ ಪಾಪಪ್ರಜ್ಞೆ ಕಾಡ್ತಾ ಇದೆ, ಹೀಗಾಗಿ ನಾನು ಹೇಳಿಕೆ ಕೊಡೋದಕ್ಕೆ ಬಂದಿದ್ದೀನಿ, ನಾನು ಆ ಶವಗಳನ್ನು ಹೊರಗೆ ತೆಗಿತೀನಿ, ಅಸ್ಥಿಪಂಜರವನ್ನು ತೆಗೆದು ತೋರಿಸ್ತೀನಿ ಅಂತ ಆತ ಹೇಳ್ತಾ ಇದ್ರೂ ಸಹ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಪೊಲೀಸರು ಅದ್ರ ಬಗ್ಗೆ ಯಾವುದೇ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ದಕ್ಷಿಣ ಕನ್ನಡದ SP ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆತ ಈಗೇನೋ ಹಾಗೆ ಹೇಳಿಕೆ ಕೊಡ್ತಾ ಇದ್ದಾನೆ, ನಾಳೆ ಆತ ಆ ಶವಗಳನ್ನು ಹೊರತೆಗೆದ ಬಳಿಕ ಓಡ್ ಹೋಗ್ಬಿಡಬಹುದು, ನಮಗೆ ಗುಪ್ತಚರ ಮಾಹಿತಿ ಇದೆ. ಎಂತಹ ಬಾಲಿಶತನದ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಜನ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಜನರಿಗೆ ಆಕ್ರೋಶದ ಸಹನೆಯ ಕಟ್ಟೆ ಒಡೆಯುವ ಹಂತಕ್ಕೆ ಬಂದು ನಿಂತಿತ್ತು. ಈ ಸಂದರ್ಭದಲ್ಲಿ NIA ಎಂಟ್ರಿ ಆಗಿಬಿಟ್ಟು ಶವಗಳನ್ನೆಲ್ಲ ಹೊರಗೆ ತೆಗೆದು ಆ ವಿಚಾರ ಬಹಿರಂಗಗೊಂಡಿದ್ದೇ ಆದ್ರೆ ರಾಜ್ಯ ಸರ್ಕಾರಕ್ಕೆ ಎಂತಹ ಮುಖಭಂಗ ಆಗ್ತಾ ಇತ್ತು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಹೀಗಾಗಿ ರಾಜ್ಯ ಸರ್ಕಾರ ಆತುರಾತುರವಾಗಿ SIT ಅನ್ನು ರಚನೆ ಮಾಡಿದೆ. SIT ರಚಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಪ್ರಾಮಾಣಿಕತೆಯನ್ನು ತೋರಿದೆ ಅಂತ ನನಗಂತೂ ಅನಿಸ್ತಾ ಇದೆ.
ಮುಂದೆ SIT ಏನ್ ಮಾಡುತ್ತೆ, ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ನೋಡೋದಾದ್ರೆ SIT ಅಧಿಕಾರಿಗಳು ಮೊದಲಿಗೆ ದಕ್ಷಿಣ ಕನ್ನಡದ ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಈವರೆಗಿನ ತನಿಖೆಯ ಅಪ್ಡೇಟ್ಗಳನ್ನು ಪಡೆದುಕೊಂಡು ಮುಂದೇನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ ಏನಾಗುತ್ತೆ ಕೇಳಿದ್ರೆ, ಈಗ ಸಾಕ್ಷಿ ಹೇಳ್ತೀನಿ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನಲ್ಲ, ಅನಾಮಿಕ ವ್ಯಕ್ತಿ, ಶವಗಳನ್ನ ಹೂತಂತಹ ವ್ಯಕ್ತಿ, ಆತನನ್ನ SIT ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಎರಡು ಕಾರಣ. ಒಂದು, ಸಾಕ್ಷಿ ನಾಶ ಆಗದಂತೆ ನೋಡಿಕೊಳ್ಳುವಂತದ್ದು. ಎರಡನೆಯದಾಗಿ ಆತನ ಸೇಫ್ಟಿ. ಈ ಪ್ರಕರಣದಲ್ಲಿ ಆತನಿಗೆ ಯಾವುದೇ ಶಿಕ್ಷೆ ಆಗದೇ ಇದ್ರೂ ಕೂಡ ಈ ಪ್ರಕರಣಕ್ಕೆ ಆಧಾರ ಸ್ತಂಭವೇ ಆತ ಆಗಿರುವ ಕಾರಣದಿಂದಾಗಿ ಆತನನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ SIT ಮುಂದಾಗಬಹುದು. ಅದಾಗ್ತಿದ್ದ ಹಾಗೆ ಮುಂದಿನ ಕೆಲಸ ಏನು ಕೇಳಿದ್ರೆ, ಆತ ಯಾವ ಜಾಗವನ್ನ ತೋರಿಸ್ತಾನೋ ಆ ಜಾಗವನ್ನ ಮೊದಲಿಗೆ ಸೇಫ್ ಮಾಡಿ ಭದ್ರತೆಯನ್ನು ಒದಗಿಸುವಂತಹದ್ದು. ಮುಂದಿನ ಹಂತದಲ್ಲಿ ಅಸ್ಥಿಪಂಜರವನ್ನು ಹೊರಗೆ ತೆಗೆದು ಫೊರೆನ್ಸಿಕ್ಸ್ ಲ್ಯಾಬ್ಗೆ ಕಳುಹಿಸಿ ಅದನ್ನು ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಮುಂದೆ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರಕ್ರಿಯೆಗಳಿದಾವೆ. ಹೀಗಾಗಿ ಸರ್ಕಾರ ಇದಕ್ಕೆ ಯಾವುದೇ ಟೈಮ್ ಲೈನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ 3 ತಿಂಗಳಲ್ಲಿ ಮುಗಿಸಿ, 6 ತಿಂಗಳಲ್ಲಿ ಮುಗಿಸಿ, ಇದನ್ನೇನು ಕೂಡ ಸರ್ಕಾರ ಹೇಳಿಲ್ಲ. ಮುಕ್ತವಾಗಿ ಅವರಿಗೆ ಸಮಯಾವಕಾಶ ಇದೆ. ಇದರಿಂದ ಒಂದಷ್ಟು ಅಡ್ವಾಂಟೇಜಸ್ಗಳು ಕೂಡ ಇದಾವೆ, ಜೊತೆಗೆ ಡಿಸ್ಅಡ್ವಾಂಟೇಜ್ಗಳು ಕೂಡ ಇದಾವೆ. ಹೆಚ್ಚಿನ ಸಮಯಾವಕಾಶ ಇರೋದ್ರಿಂದಾಗಿ ಸುಸೂತ್ರವಾಗಿ ತನಿಖೆ ನಡೆಸಬಹುದು. ಇದು ಅಡ್ವಾಂಟೇಜ್. ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ, ಆ ಕೊರತೆ, ಈ ಕೊರತೆ, ತನಿಖೆ ಅಂತ ಹೇಳ್ಬಿಟ್ಟು ವರ್ಷಗಟ್ಟಲೆ ಈ ಪ್ರಕರಣವನ್ನ ಎಳೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ನಲ್ಲಿ ಈ ನೇತ್ರಾವತಿ ತಪ್ಪಲಿನ ರಹಸ್ಯದ ಪ್ರಕರಣದಲ್ಲಿ ಒಂದು ಸ್ಫೋಟಕ ಟ್ವಿಸ್ಟ್ ಅಂತೂ ಸಿಕ್ಕಿದೆ, ಜನರಿಗೊಂದು ಭರವಸೆಯಂತೂ ಮೂಡಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.